ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫ್ರೆಂಡ್ಸ್ ನೋಡ್ರಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಈಗ ಬೆಳಗ್ಗೆ 5:30 ಆಗೈತಿ. ಎದ್ದ ತಕ್ಷಣ ಟೈಮ್ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ, ಮಾರ್ನಿಂಗ್ ವ್ಲಾಗ. ಈಗ ಫಸ್ಟಿಗೆ ನಾನಿಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೋತೀನಿ ನೋಡ್ರಿ. ಕಿಚನ್ ಎಲ್ಲ ಕ್ಲೀನ್ ಮಾಡೀನಿ, ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ನೀರಲ್ಲೇ ತೊಳ್ಕೊಂಡು ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಸ್ವಲ್ಪ ಕಸ ಎಲ್ಲ ಕ್ಲೀನ್ ಮಾಡೋದೈತಿ, ಅಂದ್ರೆ ಕಸ ಹೊಡಿದೈತಿ ನೋಡ್ರಿ. ಇಲ್ಲಿ ಕಸಬರಿಗೆ ತಂದು ಇಟ್ಕೊಂಡೀನಿ. ಈಗ ಕಸ ಹೊಡ್ಕೊಳತ್ತೀನಿ. ಬೆಳಗ್ಗೆ 5 ಗಂಟೆಗನೇ ಇದ್ದೀನಿ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋದೈತಿ. ಸೊ ಅದಕ್ಕೋಸ್ಕರ ಈ ವ್ಲಾಗನ್ನು ಮಾಡತ್ತೀನಿ ನೋಡ್ರಿ. ಆ ಇಂಪಾರ್ಟೆಂಟ್ ವಿಷಯ ಏನಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನೋಡ್ರಿ, ಎಲ್ಲ ರೂಮ್ಗಳನ್ನು ಕಸ ಕೂಡ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೋತಾ ಬಂದೀನಿ. ಹಾಗೆ ನನಗೆ ಬೆಳಗ್ಗೆನೇ ಇವತ್ತು ವ್ಲಾಗ್ ಮಾಡೋಕೆ ಟೈಮ್ ಸಿಕ್ತು ನೋಡಿ. ಡೈಲಿ ಆದರೆ ನನಗೆ ವ್ಲಾಗ್ ಮಾಡೋಕೆ ಟೈಮ್ ಇರೋಂಗಿಲ್ಲ, ಯಾಕಂದ್ರೆ ಹೇಳಕ್ಕೆ ಲೇಟಾಗಿರ್ತೈತಿ. 6-6:30 ಒಂದೊಂದು ಸಲ 7 ಗಂಟೆನ ಆಗ್ತೈತಿ. ಯಾಕಂದರೆ ಈಗ ಅಟ್ ಪ್ರೆಸೆಂಟ್ ನಾ ಅಮ್ಮನ ಮನೇಲಿ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಹೇಳ್ತನು. ಬಟ್ ಇವತ್ತು ಒಂದು ಗುಡ್ ನ್ಯೂಸು ಐತಿ, ಹಂಗೆ ಬ್ಯಾಡ್ ನ್ಯೂಸು ಐತಿ. ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ನಮ್ಮ ಬ್ರದರ್ ವೈಫ್ದು ಡೆಲಿವರಿ ಆಗೈತಿ ನೋಡ್ರಿ. ಡೆಲಿವರಿ ಆಗೈತಿ, ಮತ್ತು ಯಾವ ಬೇಬಿ ಆಗೈತಿ ಅಂದ್ರೆ ಬೇಬಿ ಬಾಯ್ ಆಗೈತಿ ಆಕೆಗೆ. ಬಟ್ ಇನ್ನೊಂದು ಬ್ಯಾಡ್ ನ್ಯೂಸ್ ಅಂದ್ರೆ ಏನಂದ್ರೆ, ಆಕೆಗೆ ಈಗ ನನಗೆ 7 ಮಂತ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಐತಿ, ಆಕೆಗೆ 8 ಮಂತ್ಸ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಐತಿ. ನನಗೆ ಆಕೆಗೆ ಕರೆಕ್ಟ್ 1 ತಿಂಗಳಷ್ಟು ಡಿಫ್ರೆನ್ಸ್ ಐತಿ ನೋಡ್ರಿ. ಆಕೆಗೆ ನನಗೆ 1 ಮಂತ್ ಅಷ್ಟೇ ಡಿಫ್ರೆನ್ಸ್ ಐತಿ ನೋಡ್ರಿ. ಹಂಗೆ ನಾನು ಮಾರ್ನಿಂಗ್ದು ರೂಟೀನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡು ನಾನು ಆಮೇಲೆ ಆಕೆಗೆ 8 ಮಂತ್ಸ್ ಇದ್ದಾಗನೇ ಡೆಲಿವರಿ ಆಗೈತಿ. ನಾರ್ಮಲ್ ಡೆಲಿವರಿ ಆಗೈತಿ ನೋಡ್ರಿ ಆಕೆಗೆ. ಅದಕ್ಕೆ ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ನಮ್ಮ ಸಿಸ್ಟರ್ ಕೂಡ ಬಂದಿದ್ಲು. ಹಂಗೆ ಪಲ್ಯ ಮಾಡೋಕ್ಕಂತೇಳಿ ಬದ್ನಿಕಾಯಿ ಹೋಳು ಇಟ್ಕೊಂಡೇನಿ ನೋಡ್ರಿ. ಇಲ್ಲಿ ಬರೀ ಬದ್ನಿಕಾಯಿ ಪಲ್ಯ ಮಾಡ್ಕೋತಾನೆ ವ್ಲಾಗ್ ಕಂಟಿನ್ಯೂ ಮಾಡ್ಕೋತಾನೆ ಏನೇನಾಗೈತೆ ಅಂತ ಹೇಳಿದ್ನು. ನಾನು ಆಲ್ರೆಡಿ ನಿಮ್ಗೆ ಇದನ್ನು ಬದ್ನಿಕಾಯಿ ಪಲ್ಯ ಮಾಡೋದು ಕೂಡ ರೆಸಿಪಿ ಅಂತನೂ ಅಲ್ಲ, ಒಂದು ವಿಡಿಯೋದಾಗ ಶೇರ್ ಮಾಡೀನಿ. ಆಕೆಗೆ ನನಗೆ 1 ಮಂತ್ ಡಿಫ್ರೆನ್ಸ್ ಇತ್ತು ನೋಡ್ರಿ. ಆದರೂ 8 ಮಂತ್ಸ್ ಒಳಗೆ ಆಕೆಗೆ ಡೆಲಿವರಿ ಆಗೈತಿ. ಡೆಲಿವರಿ ಆಗೋಕ್ಕೆ ರೀಸನ್ ಏನಪ್ಪ ಅಂದ್ರೆ, ಆಕೆಗೆ ಪೇಯ್ನ್ ಸ್ಟಾರ್ಟ್ ಆಗಿತ್ತು. 8 ಮಂತ್ಸ್ ಬಿದ್ದ ಒಂದು ವಾರಕ್ಕನ ಆಕೆಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಹಾಸ್ಪಿಟಲ್ಗೆ ಒಂದು 4-5 ಡೇಸ್ ಅಡ್ಮಿಟ್ ಮಾಡಿದ್ರು ಕೂಡ ಆಕೆಗೆ ಪೇಯ್ನ್ ಕಡಿಮೆನೇ ಆಗಲಿಲ್ಲ. ಅಟ್ ಲಾಸ್ಟ್ ಆಕೆನ ಮಿರಾಜಿಗೆ ಕರ್ಕೊಂಡು ಹೋಗಿ ನಿನ್ನೆ ಆಕೆಗೆ ನೈಟ್ 2 ಗಂಟೆಗೆ ನಾರ್ಮಲ್ ಡೆಲಿವರಿ ಆಗಿತ್ತು ನೋಡ್ರಿ. ಹಂಗೆ ಬೇಬಿ ಬಾಯ್ ಕೂಡ ಆಗೈತಿ. ಬಟ್ ಈ ರೀತಿ ಇದ್ದಾಗ ಸ್ವಲ್ಪ ರಿಸ್ಕಿ ಪ್ರೆಗ್ನೆನ್ಸಿ ಅನ್ನಿಸ್ತೈತಿ. ಯಾವಾಗ ಏನು ಬೇಕಾದರೂ ಆಗ್ಬೋದು ಫ್ರೆಂಡ್ಸ್. ಸುಮ್ಮನೆ ಆಕೆ ಲಕ್ಕು, ಆಕೆ ಟೈಮು ಚಲೋ ಐತೆ ಅಂತ ಹೇಳಿ ಆಕಿದು ನಾರ್ಮಲ್ ಡೆಲಿವರಿ ಆಗಿ ಆಕೆ ಇದನ್ನಾಗಿ ಬಂದಳು. ಇಲ್ಲಾಂದ್ರೆ ಒಂದೊಂದು ಟೈಮ್ದಾಗ ಸಿಸೇರಿಯನ್ ಕೂಡ ಮಾಡ್ತಾರೆ. ಅದರಿಂದ ಭಾಳ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ಮಗುನ ಕೂಡ ಈಗ NICU ಒಳಗೆ ಇಟ್ಟಾರು. ಇನ್ನೇನು ನಾರ್ಮಲ್ ಡೆಲಿವರಿ ಆಗೈತಿ ಅದೊಂದು ಮಾತ್ರ ಇದನ್ನು. ಆಮೇಲೆ ಮಗು ಕೂಡ ಹುಷಾರಾಗಿ ಐತಂತ. ಬ್ಯಾಡ್ ನ್ಯೂಸ್ ಅಂದ್ರೆ ಅದು, ಆಕೆಗೆ ಏಜ್ ಇನ್ನೂ ಕಡಿಮೆ ಐತ್ರಿ. ಇನ್ನು 20 ಏಜ್ ರನ್ನಿಂಗ್ ಐತಿ ಆಕೆಗೆ. ಆಕೆದ 18ಕ್ಕೆ ಮದುವೆಯಾಗಿ 1 ವರ್ಷ ಗ್ಯಾಪ್ ಇದ್ದ ಈಗ ಆಕೆಗೆ ಮಗು ಆಗೈತಿ. ಅದಕ್ಕೆ ಸ್ವಲ್ಪ ರಿಸ್ಕಿ ಪ್ರೆಗ್ನೆನ್ಸಿನೇ ಇದೆ. ಬ್ಯಾಡ್ ನ್ಯೂಸ್ ಅಂದ್ರೆ ಇದೆ ರೀ, ಮತ್ತೇನಿಲ್ಲ. ಬಟ್ ಆದರೂ ಇದೊಂಥರ ನಮ್ಮ ಫ್ಯಾಮಿಲಿ ಒಳಗೆ ಈಗ ಒಂದು ಬೇಬಿ ಬಂದೈತಿ, ಇದೊಂಥರ ಗುಡ್ ನ್ಯೂಸ್. ಅದಕ್ಕೆ ನನಗೆ ಎಲ್ಲರೂ ಈಗ ಸಜೆಸ್ಟ್ ಮಾಡಾಕ್ತಾರು, ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡ, ಏನು ವಜ್ಜೆ ಅಂದ್ರೆ ವೇಟ್ ಜಾಸ್ತಿ ಏನು ಎತ್ತಕ್ಕೆ ಹೋಗಬೇಡ ಅಂಥೇಳಿ. ನಾನು ಅದನ್ನು ಈಗ ಫಾಲೋ ಮಾಡತ್ತೀನಿ. ನಂದು ಕೂಡ ಈಗ 7 ಮಂತ್ಸ್ ಬಿದ್ದು 15 ಡೇಸ್ ಕಂಪ್ಲೀಟ್ ಆಯಿತು. ಈಗ ನೋಡ್ರಿ ಪಲ್ಯ ಎಲ್ಲ ರೆಡಿ ಆಯಿತು. ಈಗ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ದೈತಿ ನೋಡ್ರಿ. ಈಗ ಹಿಟ್ಟನ್ನದು ಇಟ್ಕೊಂಡೀನಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಇರಲಿಲ್ಲ ಅಂದ್ರೆ ಊಟ ಹೋಗಂಗಿಲ್ಲ ನೋಡ್ರಿ. ಅದಕ್ಕೆ ಅವ್ರಿಗೆ ರೊಟ್ಟಿನೇ ಬೇಕು. ಮಾರ್ನಿಂಗ ನಾನು ಟಿಫಿನ್ಗೆ ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ. ಈಗ ಮಧ್ಯಾಹ್ನ 1 ಗಂಟೆ ಆಗೈತಿ. ರೊಟ್ಟಿ ಮಾಡ್ಕೊಳತ್ತೀನಿ ನೋಡ್ರಿ.
ನಾವು ಇದೇ ರೀತಿ ರೊಟ್ಟಿ ಮಾಡ್ತೀವಿ, ಕೊಡಮಣ್ಗ್ಯಾಗೂ ಮಾಡ್ತೀವಿ. ಆಮೇಲೆ ಈ ರೀತಿ ಗ್ಯಾಸ್ ಕಟ್ಟಿ ಮ್ಯಾಗ ಕೂಡ ಮಾಡ್ಕೋತೀವಿ. ಗ್ಯಾಸ್ ಕಟ್ಟಿ ಮ್ಯಾಗ ರೊಟ್ಟಿ ಮಾಡಿದ್ರೆ ಸ್ವಲ್ಪ ತಿಳುವಾಗ್ತವೆ, ಅದಕ್ಕೋಸ್ಕರ. ಈಗ ನೋಡಿರಿ ಹಂಚು ಕೂಡ ಕಾದತ್ತಿ. ರೊಟ್ಟಿನ ತೆವಿ ಒಳಗೆ ಹಾಕ್ಕೊಂಡು ಈ ರೀತಿ ನೀರು ಹಚ್ಕೊಂಡು ತಿರುವಿ ಹಾಕ್ಕೋಬೇಕು. ಹಂಗೆ ಯಾರೆಲ್ಲ ಹಿಂಗೆ ಗ್ಯಾಸ್ ಕಟ್ಟಿ ಮ್ಯಾಗ ರೊಟ್ಟಿ ಮಾಡ್ತೀರಿ ಅಂಥೇಳಿ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಈಗ ನೋಡಿರಿ ರೊಟ್ಟಿ ತಿರುವಿ ಹಾಕ್ಕೊಂಡು ಇನ್ನೊಂದು ರೊಟ್ಟಿ ಮಾಡ್ಕೊಳತ್ತೀನಿ. ಮಧ್ಯಾಹ್ನದ ಊಟಕ್ಕೆ ಇವತ್ತು ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ಕೊಂಡೀನಿ. ಮೊಸರು, ಕೆಂಪು ಖಾರ ಇದೆಲ್ಲ ಐತಿ ಊಟಕ್ಕೆ. ಈ ಊಟದಾಗಿರೋ ಮಜಾನ ಬೇರೆ ನೋಡ್ರಿ. ಇದೇ ರೀತಿ ನಂದು ಡೈಲಿ ಮಾರ್ನಿಂಗ್ ರೂಟೀನ್ ಇರ್ತೈತಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಈ ರೀತಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಮಮ್ಮಿ ಇದ್ರೆ ಮಮ್ಮಿನ ಅಡುಗೆ ಮಾಡ್ತಾರೋ, ಸೊ ಮಮ್ಮಿ ಇಲ್ಲ ಅಂಥೇಳಿ ನಾ ಅಡುಗೆ ಮಾಡತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.